26-27 ನಿರ್ಮಲಾ ಸೀತಾರಾಮ್ ಅವರ 9ನೇ ಕೇಂದ್ರದ ಬಜೆಟನ್ನು ಮಂಡಿಸಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಇದು ಜನಹಿತದ ಬಜೆಟ್, ಜನಪ್ರಿಯತೆಗಿಂತ ಜನಹಿತದ ಬಜೆಟ್. ಇದು ಜನರ ಬದುಕಿನ ದಿನನಿತ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಕೈಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಹಿಳೆಯರು, ಹೆಣ್ಣುಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥದ್ದಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ಸರ್ಕಾರನೇ ಮುಂದೆ ಬಂದಿರೋದು ಇದು ಮೊದಲ ಬಾರಿ ಅಂತ ನನಗನ್ಸುತ್ತೆ. ಕರ್ನಾಟಕ ಗಂಧದ ನಾಡು. ಯಾವುದೇ ಬಜೆಟಲ್ಲೂ ಕೂಡ ಇದುವರೆಗೂ ಸ್ಪೆಸಿಫಿಕ್ ಆಗಿ ನಮ್ಮ ಗಂಧದ ನಾಡಿನ ಬಗ್ಗೆ ಯಾರೂ ಪ್ರಸ್ತಾವ ಬಂದಿಲ್ಲ. ಫಸ್ಟ್ ಟೈಮ್ ನಮ್ಮ ಗಂಧದ ನಾಡಿಗೆ, ಗಂಧವನ್ನು ಬೆಳೆಯುವಂಥದ್ದಕ್ಕೆ, ಸಂರಕ್ಷಣೆ ಮಾಡುವಂಥದ್ದಕ್ಕೆ ಮತ್ತು ಹೊಸದಾಗಿ ಕೆಲವು ಏರಿಯಾಗಳಲ್ಲಿ ಗಂಧವನ್ನು ಬೆಳೆಯುವಂಥದ್ದಕ್ಕೆ ಉತ್ತೇಜನ ಕೊಡುವಂಥ ಕೆಲಸವನ್ನು ಇವತ್ತು ನಿರ್ಮಲಾ ಸೀತಾರಾಮ್ ಅವರು ಮಾಡಿದ್ದಾರೆ. ಗಂಧ ಬಿಟ್ಟರೆ ಅತಿ ಹೆಚ್ಚು ತೆಂಗು ನಮ್ಮ ತುಮಕೂರಿಂದ, ಬೆಂಗಳೂರಿಂದ ಹಿಡಿದು ಕೋಲಾರ, ತುಮಕೂರು, ಮೈಸೂರು, ಮಲೆನಾಡು ಭಾಗ, ಕೋಸ್ಟಲ್ ಇವೆಲ್ಲನೂ ಕೂಡ ಹೆಚ್ಚು ತೆಂಗನ್ನು ಬೆಳೆಯುವಂಥದ್ದು. ತೆಂಗಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಕಾಶ ಆಗಬೇಕು ಅಂತೇಳಿ ಉತ್ತೇಜನವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನಮ್ಮಲ್ಲಿ ಭಾಳ ಟೂರಿಸ್ಟ್ ಪ್ಲೇಸ್ ಇದೆ. ಎಲ್ಲ ಕಡೆನೂ ಕೂಡ ನಮ್ಮದು ಮೊದಲಿಂದನೂ ಕೂಡ ಟೂರಿಸ್ಟ್ ಅಂದರೆ ಒಂದು ನೆಗ್ಲೆಕ್ಟೆಡ್ ಸೆಕ್ಟರ್. ಅದು ಯಾರೂ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇರಲಿಲ್ಲ. ಮೊದಲ ಬಾರಿಗೆ ಆ ಟೂರಿಸ್ಟ್ ಗೈಡ್ಗಳಿಗೆ ಟ್ರೈನಿಂಗ್ ಕೊಡುವಂಥ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತು ಈ ಟೂರಿಸಂ ಪಾತ್ ಏನಿದೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಬರ್ಡ್ ಸೆಂಚುರೀಸ್ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇದೆ. ಅಲ್ಲಿ ಈ ಬರ್ಡ್ ಸೆಂಚುರಿಯ ಬಗ್ಗೆ ರೈಲ್ವೆ ಯೋಜನೆಗಳನ್ನು ಕೂಡ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಪ್ರಮುಖವಾಗಿ ನಿಮ್ಮ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಅವರಿಗೆ ಬರುವಂಥ ಪರಿಹಾರ ಏನಿದೆ ಅದಕ್ಕೆ ಟ್ಯಾಕ್ಸ್ ಇತ್ತು ಇಷ್ಟು ದಿನ, ಅದನ್ನು ಟ್ಯಾಕ್ಸನ್ನು ತೆಗೆದಿದ್ದಾರೆ. ಯಾಕಂದರೆ ಬರೋಂಥದ್ರಲ್ಲಿ ಭಾಳಷ್ಟು ಹಣ, ಒಂದು 20% ಹಣ ಅದರಲ್ಲೇ ಓಡ್ತಾ ಇತ್ತು. ಈಗ ಪೂರ್ತಿ ಆಕ್ಸಿಡೆಂಟ್ ಆದಂಥವ್ರಿಗೆ ಪೂರ್ತಿ ಹಣ ಏನು ಇನ್ಶೂರೆನ್ಸ್ ಬರ್ತಾ ಇತ್ತು, ಅದಕ್ಕೆ ಯಾವುದೇ ರೀತಿಯ ತೆರಿಗೆಗಳಿಲ್ಲ. ವಿಶೇಷವಾಗಿ ಹೆಚ್ಚು ಕ್ಯಾನ್ಸರ್ ಪೀಡಿತ ರೋಗಿಗಳು ದಿನೇ ದಿನೇ ಹವಾಮಾನದ ವೈಪರೀತ್ಯದಿಂದ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಆ ಕ್ಯಾನ್ಸರ್ ಔಷಧಿಗಳು ಭಾಳ ದುಬಾರಿ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ಕ್ಯಾನ್ಸರ್ ಔಷಧಿಗಳಿಗೆ ಸಂಬಂಧಪಟ್ಟಂಥ ಒಂದು ತೆರಿಗೆ ವಿನಾಯಿತಿಯನ್ನು ಕೂಡ ಕೇಂದ್ರ ಸರ್ಕಾರ ಇವತ್ತು ಕಡಿಮೆ ಮಾಡಿದೆ. ಅದರ ಜೊತೆಗೆ ಜವಳಿ ಉತ್ತೇಜನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಮುಖವಾಗಿ ಮೊದಲಿಂದನೂ ಕೂಡ ನರೇಂದ್ರ ಮೋದಿಯವರು ಹೇಳ್ತಾ ಇದ್ದರು, ರೈತರಿಗೆ ಆದಾಯ ಬರುವಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಆಗಬೇಕು. ಏಕೆಂದರೆ ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ರೈತರಿಗೆ ಆದಾಯ ಬರುತ್ತೆ, ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗೆ ಆದಾಯಗಳು ಬರುತ್ತೆ, ಇಂಡಸ್ಟ್ರಿ ಇರ್ಬೋದು, ಬಿಸ್ನೆಸ್ ಇರ್ಬೋದು. ಆದರೆ ರೈತರಿಗೆ ಆದಾಯ ಬರುವಂಥದ್ದು ದಿನೇ ದಿನೇ ಕುಸಿತಾ ಇದೆ. ಅದರಿಂದ ರೈತರ ಆದಾಯವನ್ನು ಡಬಲ್ ಮಾಡುವಂಥ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ನಾನು ತರ್ತೀನಿ ಅನ್ನೋ ಮಾತನ್ನು ಬಜೆಟಲ್ಲಿ ಹೇಳಿದ್ದಾರೆ. ಅದರಿಂದ ಕರ್ನಾಟಕಕ್ಕೆ ರೈಲ್ವೆ ಯೋಜನೆಯಲ್ಲೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹೈದರಾಬಾದ್ಗೆ, ಬೆಂಗಳೂರು ಹೈದರಾಬಾದ್ ಭಾಳ ಬಸ್ ಪ್ರಯಾಣ ಭಾಳ ನಮಗೆ ಟೈಮ್ ತಗೊತಾ ಇದೆ. 9 hours 10 hours ಮೇಲೆ ತೊಗೊಳ್ತಾ ಇದೆ. ಅದು ಟ್ರೈನ್ ಮುಖಾಂತರ ಇನ್ನೂ ಅವಧಿ ಕಡಿಮೆ ಆಗ್ತೈತೆ ಮತ್ತು ಬೆಲೆನೂ ಕೂಡ ಕಡಿಮೆ ಆಗ್ತೈತೆ. ಅದರಿಂದ
ಬೆಂಗಳೂರು ಟು ಹೈದರಾಬಾದ್ ಟ್ರೈನ್ ಕೊಟ್ಟಿರೋದನ್ನು ನಾನು ಸ್ವಾಗತ ಮಾಡ್ತೀನಿ. ಒಟ್ಟಾರೆ ಈ ಬಡ್ಜೆಟ್ ಜನಹಿತವಾದಂಥ ಬಡ್ಜೆಟ್. ಯಾವುದೇ ತೆರಿಗೆಯನ್ನು ಹೊರೆಯನ್ನು ಹಾಕಿಲ್ಲ. ಮೊನ್ನೆ ತಾನೇ ನಾವು ಹಿಂದೆ ಕಳೆದ ವರ್ಷ ಸಿದ್ದರಾಮಯ್ಯನವರ ಬಡ್ಜೆಟನ್ನು ನೋಡಿದ್ರಿ. ಸಿದ್ದರಾಮಯ್ಯನವರು ಕರ್ನಾಟಕದ ಯಾವುದೇ ವಸ್ತುಗಳನ್ನು ಮೇಲೆ ಬಿಟ್ಟಿರಲಿಲ್ಲ, ಎಲ್ಲ ತೆರಿಗೆಗಳನ್ನು ಹಾಕಿದ್ರು. ಕೇಂದ್ರ ಸರ್ಕಾರ ಕೆಲವು ತೆರಿಗೆಗಳನ್ನು ಮನ್ನಾ ಮಾಡ್ತು, ಕಡಿಮೆ ಮಾಡ್ತು. ವಿಶೇಷವಾಗಿ ತುಪ್ಪ ಇರ್ಬೋದು, ಬೇರೆ ಬೇರೆ ಪೆಟ್ರೋಲ್, ಇದರೆಲ್ಲ ಕಡಿಮೆ ಮಾಡಿತ್ತು. ಆದರೆ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಯಾವ್ಯಾವುದು ಕಡಿಮೆ ಮಾಡಿತ್ತು ಅದಕ್ಕೆಲ್ಲ ತೆರಿಗೆಗಳನ್ನು ಮತ್ತೆ ತೆರಿಗೆಗಳನ್ನು ಹಾಕೋ ಮುಖಾಂತರ ಜನದ್ರೋಹದ ಕೆಲಸವನ್ನು ಮಾಡಿದ್ರು. ಅಂದರೆ ನನ್ನ ಪ್ರಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ 56,000 ಕೋಟಿ ಹೊಸ ತೆರಿಗೆಗಳನ್ನು ಹಾಕಿದ್ದಾರೆ. 56,000 ಕೋಟಿ ಹೊಸ ತೆರಿಗೆಯನ್ನು ಕಳೆದ ಬಡ್ಜೆಟಲ್ಲಿ ಹಾಕಿದ್ದಾರೆ. ಈ ವರ್ಷವೂ ಕೂಡ ನನಗನ್ನಿಸ್ತತೆ ಮುಂದೆ ಬರುವಂಥ ಬಡ್ಜೆಟಲ್ಲಿ ಮಾರಿ ಹಬ್ಬ ಇದೆ ಅಂತ, ಗ್ಯಾರಂಟಿ ಮಾರಿ ಹಬ್ಬ ಇದೆ. ಯಾಕಂದರೆ ಹಣ ಇಲ್ಲ, ಸರ್ಕಾರ ಖಾಲಿಯಾಗಿದೆ. ಆ ಗೃಹಲಕ್ಷ್ಮಿಗೆ 5,000 ಕೋಟಿ ಕೊಡಬೇಕು, ಇನ್ನೂ ಕೊಡೋಕ್ಕಾಗಿಲ್ಲ. ಅಂಗನವಾಡಿ ಫುಡ್ಡು 954 ಕೋಟಿ ಕೊಡಬೇಕು, ಇನ್ನೂ ಕೊಡೋಕ್ಕಾಗಿಲ್ಲ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ 900 ಕೋಟಿಗೂ ಹೆಚ್ಚು ಹಣ ಪೆಂಡಿಂಗ್ ಇದೆ, ನೌಕರರಿಗೆ ಕೊಡಬೇಕಾಗಿರೋದು. ಅದು ಇಲ್ಲ, ಅವರು ಸ್ಟ್ರೈಕ್ಗೆ ಇಳಿದಿದ್ದಾರೆ. ಕಾಂಟ್ರಾಕ್ಟರ್ಗಳಿಗೆ 36,000 ಕೋಟಿ ಕೊಡಬೇಕಾಗಿದೆ, ಅವರು ಕಾದ್ಕೊಂಡು ಕೂತಿದ್ದಾರೆ. ಅವರು ಆಗ ಸ್ಟ್ರೈಕ್ ಶುರು ಮಾಡಿದ್ದಾರೆ. ನನಗನ್ಸುತ್ತೆ ಮುಂದಿನ ಕರ್ನಾಟಕದ ಬಡ್ಜೆಟ್, ಈಗಾಗಲೇ ನಾವು ಬಾರ್ಡ್ರಿಗೆ ಬಂದ್ಬಿಟ್ಟಿದ್ರಿ. ನಮ್ಮ ಲಿಮಿಟ್ ಏನಿತ್ತು 3% ಅಲ್ವಾ? ಹಾಂ, ಆ ಲಿಮಿಟ್ ಹತ್ತತ್ರ ಬಂದ್ಬಿಟ್ಟಿದ್ದೀರಿ ನಾವು. ಅಲ್ಲ 25, 25, ಹಾಂ ಎರಡೂ ಇದೆ. ಹಾಂ 25 ಇದೆ. ಹಾಂ, ಬಾರ್ಡ್ರಿಗೆ ಬಂದಿದ್ದೀರಿ ನಾವು. ಇನ್ನೇನು ಒಂದು ಪಾಯಿಂಟ್ 25 ಅಂತ ಹೇಳಿದ್ರೆ ಇನ್ನೊಂದು 4-5 ನಂಬರ್ ಮುಂದೆ ಹೋದರೆ ನಾವು ಅದನ್ನು ದಾಟ್ಬಿಡ್ತೀರಿ, ಆ ಪರಿಸ್ಥಿತಿ. ಯಾಕಂದರೆ ಆರ್ಥಿಕ ಶಿಸ್ತನ್ನು ಇದುವರೆಗೂ ಕೋವಿಡ್ ಒಂದು ಬಿಟ್ಟಾಗ ಇಡೀ ದೇಶದಲ್ಲಿ ಆಗಿತ್ತು, ಇಡೀ ಪ್ರಪಂಚದಲ್ಲಿ ಆಯಿತು. ಆದರೆ ಆರ್ಥಿಕ ಶಿಸ್ತನ್ನು ಕರ್ನಾಟಕ ಪಾಲನೆ ಮಾಡ್ಕೊಂಡು ಬಂದಿದೆ. ಸಿದ್ದರಾಮಯ್ಯನವರು ಬಂದ ಮೇಲೆ ಅದು ಬಾರ್ಡ್ರಿಗೆ ಬಂದ್ಬಿಟ್ಟಿದೆ. ಸೊ ಆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಇವತ್ತು ಯಾವುದೇ ರೀತಿಯಾಗಿ ಹೊಸ ತೆರಿಗೆಗಳನ್ನು ಜನರ ಮೇಲೆ ಹೇರದೆ ಹಲವಾರು ತೆರಿಗೆಗಳನ್ನು ಕಡಿಮೆ ಮಾಡಿದೆ. ಇದು ಸ್ವಾಗತಾರ್ಹ ಬಡ್ಜೆಟ್ಟು. ನಾನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.